ಭಾರತದ ಪ್ರಮುಖ ನೋವು ನಿರ್ವಹಣಾ ಕೇಂದ್ರಗಳಲ್ಲಿ ಒಂದಾದ ಮತ್ತು ನೋವು ನಿರ್ವಹಣೆಯಲ್ಲಿ ಪ್ರವರ್ತಕವಾಗಿರುವ ಇಪಿಯೋನ್ ಸಹಕಾರ ನಗರದಲ್ಲಿ ತನ್ನ ಹೊಸ ಕೇಂದ್ರವನ್ನು ಉದ್ಘಾಟಿಸಿದೆ. ಇಪಿಯೋನ್ ಈ ಕ್ರಮ ವಿಶ್ವ ದರ್ಜೆಯ ನೋವು ನಿರ್ವಹಣಾ ಸೇವೆಗಳಿಗೆ ಪ್ರವೇಶವನ್ನು ವಿಸ್ತರಿಸುವ ತನ್ನ ಧ್ಯೇಯದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು, ನೋವು ಔಷಧ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿರುವ ಇಪಿಯೋನ್ ದಕ್ಷಿಣ ಭಾರತದ ಎಲ್ಲಾ ಕೇಂದ್ರಗಳಲ್ಲಿ 25,000ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ನೋವು ನಿವಾರಣೆಯಲ್ಲಿ ವಿಶ್ವಾಸಾರ್ಹ ಹೆಸರನ್ನು ಪಡೆದುಕೊಂಡಿದೆ. ಶಾಖೆಯು ವಿಶೇಷ ನೋವು ನಿರ್ವಹಣಾ ಚಿಕಿತ್ಸೆಗಳನ್ನು ನೀಡಲಿದೆ. ರೋಗಿಗಳು ದೀರ್ಘಕಾಲದ ನೋವನ್ನು ನಿರ್ವಹಿಸಲು ಮತ್ತು ಮುಂದುವರಿದ ಆಕ್ರಮಣಶೀಲವಲ್ಲದ ಚಿಕಿತ್ಸೆಗಳ ಮೂಲಕ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಭಾರತದಲ್ಲಿ ನೋವು ನಿವಾರಣೆಗಾಗಿ ಪ್ಲಾಸ್ಮಾ ಚಿಕಿತ್ಸೆಯನ್ನು ಪರಿಚಯಿಸಿದ ಮೊದಲನೆಯದು ಇಪಿಯೋನ್ ಹೊರಹೊಮ್ಮಿದೆ. ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ರೋಗಿಗಳ ಅನುಭವ ಮತ್ತು ಕ್ಷೇಮ ಫಲಿತಾಂಶಗಳಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರಿಸಲು ನಾವು ಉತ್ಸುಕರಾಗಿದ್ದೇವೆ ಎಂದು ಎಪಿಯೋನ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ನೋವು ಔಷಧದ ಮುಖ್ಯಸ್ಥ ಡಾಕ್ಟರ್ ಸುಧೀರ್ ಧಾರಾ ಹೇಳಿದರು. ಕಳೆದ ವರ್ಷದಲ್ಲಿ ದೀರ್ಘಕಾಲದ ನೋವನ್ನು ನಿರ್ವಹಿಸಲು ಮತ್ತು ನಿವಾರಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡುವಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ. ಅವರ ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತೇವೆ. ನಾವು ಹೊಸ ಕೇಂದ್ರಕ್ಕೆ ವಿಸ್ತರಿಸುತ್ತಿದ್ದಂತೆ ನವೀನ ರೋಗಿ ಕೇಂದ್ರಿತ ಆರೈಕೆಗೆ ನಮ್ಮ ಸಮರ್ಪಣೆ ಎಂದಿಗಿಂತಲೂ ಹೆಚ್ಚು ವಿಶ್ವಾಸವನ್ನು ಒದಗಿಸಲಿದೆ. ಚಿಕಿತ್ಸೆ ಹೆಚ್ಚು ಜನರನ್ನು ತಲುಪಲು ಮತ್ತು ನೋವು ಮುಕ್ತ ಜೀವನದತ್ತ ಅವರ ಪ್ರಯಾಣದಲ್ಲಿ ಅರ್ಥಪೂರ್ಣ ಬದಲಾವಣೆಯನ್ನು ತರಲು ನಾವು ಎದುರು ನೋಡುತ್ತಿದ್ದೇವೆ ಎಂದು ಬೆಂಗಳೂರಿನ ಸಹಕಾರ ನಗರದ ಇಪಿಯೋನ್ನ ಕ್ಲಿನಿಕಲ್ ಮುಖ್ಯಸ್ಥ ಡಾಕ್ಟರ್ ಶ್ರೀ ಹರ್ಷ ಎಂ ಹೇಳಿದರು. ಡಾಕ್ಟರ್ ಸುಧೀರ್ ಧಾರಾ, ಫೌಂಡರ್ ಡೈರೆಕ್ಟರ್ ಆಫ್ ಇಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಗ್ರೂಪ್ ಆಫ್ ಕ್ಲಿನಿಕ್ಸ್. So today we are happy to announce that we have started the second branch in Bangalore. The first one is there in Banashankari. 2 years back we started that. After seeing the success of the Banashankari branch, now we have started one more center in Sahakar Nagar. The center's clinical head, the doctor who will be giving all the services here would be Dr. Sri Harsha. He is the native of Bangalore. So he has done his MBBS, MD anesthesia, and he has worked in Sri Ramaya Medical College also for quite a long time. Now he's the pain management specialist here, chief intervention pain specialist here in Sahakar Nagar branch of the Ipion pain management group of clinics. So we have Dr. Vidya Bandaru. She is the head of the Banashankari branch. We have started 2 years back. So she's the head over there. She's been serving a lot since 2 years. We have almost treated 25 to 30,000 chronic pain patients in Bangalore itself. To talk about Ipion Pain Management Clinics, Ipion Pain Management Group of Clinics started in 2017 in Hyderabad. We have 3 centers in Hyderabad, 1 in Chennai, now 2 centers in Bangalore. Altogether 6 centers are there. The main treatment patterns, what we do, the main purpose of this Ipion group of pain clinics is to treat the chronic pains in a non-surgical way. You all must be knowing chronic painful conditions are all dealt initially with the painkillers. If that's not possible, ointments and oils, and afterwards physiotherapy, and finally it is surgery. ಡಾಕ್ಟರ್ ಶ್ರೀ ಹರ್ಷ ಸರ್ ಹೇಳ್ದಂಗೆ ಇದು ನಮ್ಮ 2ನೇ ಸೆಂಟ್ರ್. ಮೊದಲನೇ ಸೆಂಟ್ರ್ ಬನಶಂಕರಿಯಲ್ಲಿ ಇದೆ. ಇದು ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಮತ್ತು ನಮ್ಮದು ನಾನ್ ಸರ್ಜಿಕಲ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಆಗಿರೋದ್ರಿಂದ ನಾವು ಈ ಕ್ಲಿನಿಕನ್ನು ಓಪನ್ ಮಾಡಿದ್ದೀವಿ. ಇದರಲ್ಲಿ ನಾವು ಮಂಡಿ ನೋವು, ಭುಜ ನೋವು, ಸ್ಪೈನು ಅಥವಾ ಯಾವುದೇ ಥರದ ಜಾಯಿಂಟ್ ಅಥವಾ ಟೆಂಡನ್ ನೋವು ಇರೋ ಪೇಷಂಟ್ಸ್ಗೆ ನಾವು ಅಡ್ವಾನ್ಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಡಾಕ್ಟರ್ ವಿದ್ಯಾ ಭಂಡಾರು, ಕ್ಲಿನಿಕಲ್ ಹೆಡ್ ಎಪಿಯಾನ್ ಬನಶಂಕರಿ ಬ್ರಾಂಚ್. ಸೊ 2 years ಬ್ಯಾಕ್ ನಾವು ಬನಶಂಕರಿಯಲ್ಲಿ ಎಪಿಯಾನ್ ಓಪನ್ ಮಾಡಿದ್ವಿ ಟು ಟ್ರೀಟ್ ದ ಪೇಷಂಟ್ಸ್ ವಿತ್ ಸಿಂಪಲ್ ಸೊಲ್ಯೂಷನ್ಸ್. ಅಂದರೆ ಸರ್ಜಿಕಲ್ ವಿತೌಟ್ ಸರ್ಜರಿ, ಸಿಂಪಲ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್ ಎಲ್ಲ ಟೈಪ್ ಆಫ್ ಕ್ರಾನಿಕ್ ಪೈನ್ಸ್ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ 2 years ಆ್ಯಂಡ್ ವಿತ್ ಟ್ರೀಟಿಂಗ್ ಮೋರ್ ದ್ಯಾನ್ 25,000 ಪೇಷಂಟ್ಸ್. ಇದು ಎಪಿಯಾನ್ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಸೊ ವಿ ಸಾ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಆಫ್ ದ ಸರ್ಜರಿ ಆದಮೇಲೆ ತುಂಬ ಕಾಂಪ್ಲಿಕೇಶನ್ಸ್ ಎಲ್ಲ ನೋಡಿ ಆ್ಯಂಡ್ ವಿ ಥಾಟ್ ಇದು ಸಿಂಪಲ್ ಡಿಜನರೇಟಿವ್ ಕಂಡೀಷನ್ಸ್ಗೆ ಆರ್ ಎನಿ ಇಂಜುರೀಸ್ಗೆ ಏನು ಸರ್ಜರಿ ಇಲ್ಲ ಅಂದರೆ ಏನಾದರೂ ಸೊಲ್ಯೂಷನ್ ಇರಲ್ವ ಪೇಷಂಟ್ಸ್ಗೆ. ವೈ ದೇ ಹ್ಯಾವ್ ಟು ಸಫರ್
complications anta. On that regenerative plays an excellent role, and so we did research on that, and adadmele we started in Hyderabad, matte Chennai, matte Bangalore, and one more center in Hyderabad. Total 6 centers open ಆಗಿದೆ. Everywhere it's running successfully. With all your support, actually, Bangalore and Kannadiga support. Thank you everyone for actually supporting us and giving. Thank you everyone. Dr. Meenal Chandra, co-founder of EPON Group of Clinics. So as our founder is here and he was talking that in 2017 we started, and we all know that to expand a clinic like this where we treat with regenerative medicine, non-surgical thing, which is not very popular in India, it's very popular in Western country, but because of his vision we started this in 2017. I was the one who joined him, and then from there we have been expanding, and very proudly today we sit here to expand our 6th branch in one of the major cities in Bangalore. It's a very densely populated city, very highly educated people are there who understands this treatment where we are going natural way of treating. So simple conditions like they were saying, degenerative condition does not always need surgery. So we have been expanding this, and what have been practiced in the Western world since last 20 years we have got here in India, and we expect that we also expand, we give our services to have whoever is needed, because 30% of the population suffers with these conditions like chronic pain. There is the quality of life get impaired, they lose their job, their social life is not there. So after a lot of research, like our founder has more than 25 years of experience in this field, and after that a lot of research he did, and then through his leadership he expanded his team, because it's very difficult to do things individually, and so through his leadership he has expanded all of us, and he has given that opportunity to so many people to come together and do service to the mankind. So I hope that Dr. Harsha and Dr. Vidya, they do justice to the people of Karnataka, and very proudly we are here so that we can serve them with all humanity we have. Thank you so much. ಪಿಯಾನೋ ಇವತ್ತು ಸಾಕಾರ ನಗರದಲ್ಲಿ ಬಂದಿದೆ, ಭಾಳ ಸಂತೋಷ, ಒಳ್ಳೆಯದಾಗಲಿ. ಮತ್ತು ಇತ್ತೀಚೆಗೆ ಏನಂತಂದರೆ ಈ ನೀ ಪೇನು ತುಂಬ ಇದೆ, ಅದರಿಂದ ಈಗ ತಾನೇ ಡಾಕ್ಟ್ರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಥರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ವಿತೌಟ್ ಸರ್ಜರಿ ಅಂಥೇಳಿ, ಒಂದು 2-3 ಅವರ್ಸಲ್ಲಿ ಮತ್ತು ಅವ್ರು ರಿಕ್ವೈರ್ ಮಾಡ್ಕೊಂಡು ಹೋಗ್ಬೋದು ಅಂತೆಲ್ಲ ಹೇಳಿದ್ದಾರೆ. ಅದರಿಂದ ತುಂಬ ಈ ಬಗ್ಗೆ ಬರಬೇಕಾಗಿತ್ತು ಎಲ್ಲ ಹಾಸ್ಪಿಟಲ್ಸು. ಹಾಗೆ ಮುಂದೆ ಇದು ಇನ್ನೂ ಚೆನ್ನಾಗಿ ಆಗಿ ಮುಂದೆ ಇನ್ನೂ ಈ ರೀತಿ ಬ್ರ್ಯಾಂಚಸ್ಸು ಎಲ್ಲ ಮಾಡಲಿ ಅಂತೇಳಿ ಹಾರೈಸ್ತೇನೆ ಅಷ್ಟೇ. ಥ್ಯಾಂಕ್ ಯು.